ಹಲೋ ನಮಸ್ಕಾರ. ಸಮೃದ್ಧಿ ಹೀಲಿಂಗ್ ಸೆಂಟರ್ ಅರ್ಪಿಸುವ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ಮಾರುತೇಶ್ ಹುಣಸನಹಳ್ಳಿ. ನಮ್ಮಲ್ಲಿ ವಾಸಿಯಾಗದಂತ ಹಲವಾರು ಆರೋಗ್ಯ ಸಮಸ್ಯೆಗಳಿರುತ್ತೆ. ಪುರಾತನ ವೈದ್ಯ ಪದ್ಧತಿ ಹೀಲಿಂಗ್ ಮತ್ತು ಥೆರಪಿಗಳ ಮೂಲಕ ಆ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ತಿಳಿದುಕೊಳ್ಳೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ. ಈ ಹೀಲಿಂಗ್ ಮತ್ತು ಥೆರಪಿಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಪೂರ್ವಿ ಜಯರಾಜ್ ಅವರಿದ್ದಾರೆ, ಹೋಲಿಸ್ಟಿಕ್ ಹೀಲರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪುರಾತನ ಋಷಿ ಮುನಿಗಳ ವೈದ್ಯ ಪದ್ಧತಿ ಅಂತ ಹೇಳ್ಬೋದು ಇದನ್ನ, ಹೀಲಿಂಗ್ ಮತ್ತು ಥೆರಪಿ, ಯಾವುದೇ ಮಾತ್ರೆಗಳು ಇಂಜೆಕ್ಷನ್ ಇಲ್ಲದೆ. ಸೊ ಸಾಕಷ್ಟು ಜನ ಆಸ್ಪತ್ರೆಗೆ ಹೋಗಿ ಬೇಸತ್ತಿರ್ತಾರೆ. ಅಂತವರಿಗೆ ಈ ಒಂದು ಚಿಕಿತ್ಸೆಯ ಮೂಲಕ ಸಂಪೂರ್ಣವಾಗಿ ಗುಣಮುಖರಾಗಬಹುದಾ, ಹೇಗೆ ಅಂತ? ಖಂಡಿತವಾಗಿಯೂ ಆಗ್ಬೋದು. ಇದಕ್ಕೆ ನಿದರ್ಶನ ಕೇವಲ ನಮ್ಮ ಪುರಾತನ ಎಕ್ಸಾಂಪಲ್ಸ್ ಕೊಡೋದಲ್ಲದೇನೆ ಅದನ್ನ ಈಗ ಕೂಡ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಅಂಡ್ ಕ್ವಾಂಟಮ್ ಫಿಸಿಕ್ಸ್ ಅನ್ನುವಂಥ ಒಂದು ಅಡ್ವಾನ್ಸ್ ಸೈನ್ಸ್ ಜೊತೆ ಅದನ್ನ ಕ್ಲಬ್ ಮಾಡಿ, ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಮತ್ತು ನಮ್ಗೆ ಏನು ಅಡ್ವಾನ್ಸ್ಮೆಂಟ್ ಆಗಿದೆ ಸೈನ್ಸ್ ಅಲ್ಲಿ, ಅದನ್ನ ಎರಡನ್ನೂ ಕ್ಲಬ್ ಮಾಡಿ ಸುಮಾರು ದೇಶಗಳಲ್ಲಿ ಇಂಟರ್ನ್ಯಾಷನಲಿ ಯಾವುದೇ ಔಷಧ ಇಲ್ಲದೆ ಮನಸ್ಸಿನ ಮೂಲಕನೇ, ಆತ್ಮದ ಮೂಲಕನೇ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಸರಿ ಮಾಡೇನೆ ಹಲವಾರು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಕಾಯಿಲೆಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆ. ಅಂಡ್ ಈ ಸೈನ್ಸ್ ಇಂಟರ್ನ್ಯಾಷನಲಿ ಅಕ್ರೆಡಿಟೆಡ್ ಆಗಿರೋದಲ್ಲದೆ ಅದನ್ನ ಸೈಂಟಿಫಿಕ್ಲಿ ಕೂಡ ಎನರ್ಜಿಯನ್ನ ಅಥವಾ ನಾವು ಹೀಲ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರ್ತಾ ಇರೋದಾಗಿರ್ಬೋದು, ಅಥವಾ ಪಾಸಿಟಿವ್ ಆಲೋಚನೆಗಳಿಂದ ಇಮೋಷನ್ಸ್ ನ ಕ್ಲೆನ್ಸ್ ಮಾಡಿದಾಗ ಅದನ್ನ ಬೇರೆ ಬೇರೆ ವಿಧಾನಗಳಲ್ಲಿ ಪ್ರೂವ್ ಮಾಡೋದಾಗಿರ್ಬೋದು. ಸಾಕಷ್ಟು ರಿಸರ್ಚ್ ಗಳು ಸುಮಾರು ದೇಶಗಳಲ್ಲಿ ನಡೀತಾ ಇದೆ. ಅಂಡ್ ಔಷಧ ರಹಿತವಾಗಿ ತಮ್ಮದೇ ಒಳಮನಸ್ಸಿನ ಶಕ್ತಿಯಿಂದ ಯಾರು ಆಲ್ರೆಡಿ ಸುಮಾರು ಸಮಯದಿಂದ ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ಗೋ ಅಥವಾ ಇತ್ಯಾದಿ ಪ್ರೊಸೀಜರ್ಸ್ಗೋ ಡಿಪೆಂಡ್ ಆಗಿರ್ತಾರೋ ಅವರು ಹೊರಗಡೆ ಬಂದಿರೋ ನಿದರ್ಶನಗಳು ಕೂಡ ಸುಮಾರಿದೆ. ಅದಲ್ಲದೆ ಕೆಲವೊಂದು ಸಮಸ್ಯೆಗಳಿಗೆ ಯಾವುದೇ ಚಿಕಿತ್ಸೆ ಇಲ್ಲದೆ, ಸರ್ಜರಿ ಇಲ್ಲದೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಡ್ರಗ್ಲೆಸ್ ಥೆರಪಿನ ಅಡಾಪ್ಟ್ ಮಾಡಿಕೊಂಡು ಹೊರಗಡೆ ಬಂದಿರುವಂತಹ ಕೇಸ್ ಲಾಸ್ ಕೂಡ ಸುಮಾರಿದೆ. ಅದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಸುಮಾರು ದೇಶಗಳಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ನಮ್ಮ ದೇಶದಲ್ಲಿ ನಮ್ಮ ಈ ಹಿಂದೆ ಏನ್ಷಿಯಂಟ್ ಪೀಪಲ್ ಏನು ಡ್ರಗ್ಲೆಸ್ ಥೆರಪಿ ಬಗ್ಗೆ ರಿಸರ್ಚ್ ಮಾಡಿದ್ರು ಅದನ್ನ ಅಡಾಪ್ಟ್ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಗಾಟ್ ಮಿಸ್ಯೂಸ್ಡ್ ಅಂಡ್ ಸಮ್ ಇನ್ಫಾರ್ಮೇಶನ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ಎನಿಮೋರ್. ಸೊ ಆ ರೀತಿಯಾಗಿ ಅದೆಲ್ಲೋ ಒಂದ್ ಕಡೆ ಡಿಸ್ಕನೆಕ್ಷನ್ ಆಗೋಗಿದೆ ಅಷ್ಟೇ. ಎಮೋಷನ್ಗಳ ಬಗ್ಗೆ ಮಾತನಾಡಿದ್ರಿ. ಈ ನೆಗೆಟಿವ್ ಎಮೋಷನ್ ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಅಥವಾ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಹೇಗೆ ಸಂಬಂಧ ಅದು? ಎಸ್, ನೋಡಿ, ಇಮೋಷನ್ಸ್ ಅಥವಾ ಭಾವನೆ ಒಬ್ಬ ಮನುಷ್ಯನ ದೇಹದ ಮೇಲೂ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಚಿಕ್ಕ ಡಿಸಿಷನ್ ತಗೊಳ್ಳೋದ್ರಿಂದ ಹಿಡ್ಕೊಂಡು ದೇಹದಲ್ಲಿ ಆಗ್ತಾ ಇರುವಂತಹ ಕೆಮಿಕಲ್ ಇಂಬ್ಯಾಲೆನ್ಸಸ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಏರುಪೇರು ಆಗಿರ್ಬೋದು, ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಒಂದು ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ US ಅಲ್ಲಿ ಒಂದು ರಿಸರ್ಚ್ ನಡೆಸ್ತಾರೆ. ಅದ್ರ ಪ್ರಕಾರ 80% ಚಾನ್ಸಸ್ ಅನಾರೋಗ್ಯ ಆಗೋಕೆ ಯಾವ ವ್ಯಕ್ತಿಗಿರುತ್ತೆ ಅಂದ್ರೆ, ಯಾರು ಇಮೋಷನಲಿ ತುಂಬಾ ಸ್ಟ್ರೆಸ್ ಆಗಿರ್ತಾರೋ, ಇಮೋಷನಲಿ ತುಂಬಾ ಸ್ವಿಂಗ್ಸ್ ಇರುತ್ತೋ ಅವ್ರಿಗೆ 80% ಜಾಸ್ತಿ ಪ್ರಾಬಬಿಲಿಟಿ ಇದೆ ಅನಾರೋಗ್ಯಕರ ಆಗೋಕೆ ಅನ್ನೋ ಒಂದು ಸ್ಟಾಟಿಸ್ಟಿಕ್ಸ್, ಒಂದು ರಿಸರ್ಚ್ ಬಂದಿದೆ. ಆ ಮಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನಮ್ಮ ಫಿಸಿಕಲ್ ಬಾಡಿ ಅಲ್ಲದೆ ಯಾವೆಲ್ಲ ಆಸ್ಪೆಕ್ಟ್ಸ್ ಒಬ್ಬ ಮನುಷ್ಯನನ್ನ ಅನಾರೋಗ್ಯಕರ ಮಾಡುತ್ತೆ ಅಥವಾ ಮಾನಸಿಕವಾಗಿ ಆತನ ಒತ್ತಡಕ್ಕೆ ದೂಕತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮಲ್ಲಿ ಫಿಸಿಕಲ್ ಬಾಡಿ ಅಲ್ಲದೆ ಎನರ್ಜಿ ಬಾಡಿ ಅಂತ ಕೂಡ ಇರುತ್ತೆ. ಈ ಫಿಸಿಕಲ್ ಬಾಡಿಯನ್ನ ನಾವು ಎಷ್ಟು ಆರೋಗ್ಯಕರವಾಗಿ ಇಟ್ಕೊಳ್ಳಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವೋ ಅಥವಾ ಅದರ ಆರೋಗ್ಯದ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ನ ನಾವು ಈ ಎನರ್ಜಿ ಬಾಡಿಗೂ ಕೂಡ ಕೊಡ್ಬೇಕಾಗತ್ತೆ. ಅಂದ್ರೆ ಒಬ್ಬ ಮನುಷ್ಯ ಅನಾರೋಗ್ಯಕರ ಆಗಕ್ಕೆ ಫಿಸಿಕಲ್ ಬಾಡಿ ಇರುವಂತಹ ಅಣುಗಳು ಡ್ಯಾಮೇಜ್ ಆದ್ರೂ ಕೂಡ ಆಗಬಹುದು, ಅಥವಾ ನಮ್ಮ ಎನರ್ಜಿ ಬಾಡಿ ಅಂದ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮಲ್ಲಿ ಹರಿತಾ ಇರುವಂತಹ ಶಕ್ತಿ ವಲಯಗಳಲ್ಲಿ ಅಥವಾ ಚಕ್ರಗಳಲ್ಲಿ ಏರುಪೇರು ಆದಾಗೂ ಕೂಡ ಒಬ್ಬ ಮನುಷ್ಯನಲ್ಲಿ ಏರುಪೇರುಗಳು, ದೈಹಿಕ ಮಾನಸಿಕ ಸಮಸ್ಯೆಗಳು ಬರಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಈ ಫಿಸಿಕಲ್ ಬಾಡಿ ಎನರ್ಜಿ ಬಾಡಿಯ ಪ್ರಪೋರ್ಷನ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಒಂದಕ್ಕೊಂದು ಈಕ್ವಲ್ ಪ್ರಮೋಷನ್ ಇರಬೇಕು. ಇದನ್ನ ಅಚೀವ್ ಮಾಡೋದು ಸ್ವಲ್ಪ ಕಷ್ಟ, ಇಟ್ಸ್ ಪ್ರಿಟಿ ಚಾಲೆಂಜಿಂಗ್. ಅಂದ್ರೆ ಒಬ್ರು ನ್ಯೂಟ್ರಲ್ ಮನಸ್ಥಿತಿಯಲ್ಲಿ ಇದ್ದು ಎಲ್ಲವನ್ನೂ ಸಮಾನ ದೃಷ್ಟಿಯಲ್ಲಿ ನೋಡ್ತಾ ಈಸಿ ಗೋಯಿಂಗ್ ಆಗಿರ್ಬೇಕಾಗುತ್ತೆ. ಸ್ವಲ್ಪ ಚಾಲೆಂಜಿಂಗ್ ಡೆಫಿನೆಟ್ಲಿ ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ. ಆದ್ರೆ ಅಕಸ್ಮಾತ್ ಆ ಪ್ರಪೋರ್ಷನ್ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ವ್ಯತಿರೇಕವಾಗಿ ನಮ್ ಫಿಸಿಕಲ್ ಬಾಡಿನೇ ಒಂದ್ ಕಡೆ ಇರುತ್ತೆ, ನಮ್ಮ ಎನರ್ಜಿ ಬಾಡಿನೇ ಇನ್ನೊಂದ್ ಕಡೆ ಇರುತ್ತೆ. ಸೊ ಒಂದಕ್ಕೊಂದು ತುಂಬಾ ದೊಡ್ಡ ಪ್ರಮಾಣದ ಮಿಸ್ ಮ್ಯಾಚ್ ಆದಾಗ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಡಿಪ್ರೆಷನ್, ಆಂಗ್ಸೈಟಿ, ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ಫಿಸಿಕಲ್ ಬೇನ್ ಆಗಿರೋದು ಬರ್ತಾ ಇರುತ್ತೆ. ಅದಕ್ಕೆ ಹಲವಾರು ರೀತಿಯ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡ್ರು ಎಲ್ಲ ನಾರ್ಮಲ್ ಬರ್ತಿರುತ್ತೆ. ಹಲವಾರು ರೀತಿಯ ಮೆಡಿಕೇಶನ್ಸ್ ತಗೊಂಡ್ರು ಅಪ್ರಾಪ್ರಿಯೇಟ್ ಆಗಿರೋದು ರಿಯಾಕ್ಟ್ ಆಗ್ತಿರಲ್ಲ, ಅಥವಾ ಸ್ವಲ್ಪ ದಿನ ಚೆನ್ನಾಗಿರೋದು ಮತ್ತೆ ಅದೇ ಪರಿಸ್ಥಿತಿಗೆ ಹೋಗೋದು ಆಗ್ತಾ ಇರುತ್ತೆ. ಸೊ that equal proportional balance should definitely be there between emotions and the physical body reaction that's happening in a human body. But ಈಗ ಇತ್ತೀಚಿನ ಜನರೇಷನ್ ಅಲ್ಲಿ ಈ ಮಾನಸಿಕ ಭಾವನೆಗಳು ಅಥವಾ ಒಂದು ಸ್ಥಿಮಿತತೆನೇ ಇಲ್ಲ ಮಾನಸಿಕವಾಗಿ. ಸೊ ಇಂಥದನ್ನ ಹೀಲಿಂಗ್ ಮೂಲಕ ಹಿಡಿದಿಡುವಂತದ್ದು ಕಷ್ಟನಾ ಅಥವಾ ಸಾಧ್ಯ ಇದೆ ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡೋದು? ಖಂಡಿತವಾಗಿಯೂ ಸಾಧ್ಯ ಇದೆ. ಡಿಪ್ರೆಷನ್, ಆಂಗ್ಸೈಟಿ, ಕೆಟ್ಟ ಆಲೋಚನೆ ಬರೋದು, ಕೆಲವರು
ಚಿಕ್ಕ ಚಿಕ್ಕ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಒಂದು ಸಿಚುವೇಶನ್ ಏನಾದ್ರೂ ಚಿಕ್ಕದ ಏರುಪೇರು ಆಗೋದ್ರೆ ಅದು ಆಘಾತವಾಗಿ ಅನ್ಸುತ್ತೆ, ಸೂಸೈಡ್ ಟೆಂಡೆನ್ಸಿ ಬರುತ್ತೆ, ಅಥವಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬಂದಂಗಾಗುತ್ತೆ, ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಇರಲ್ಲ, 1000 ಬೇರೆ ಥಾಟ್ಸ್ ಬರುತ್ತೆ, ಪ್ರೀತಿ ಪಡ್ತಾ ಇರೋರ್ನೆ ಅಥವಾ ತುಂಬಾ ಇಷ್ಟ ಪಡ್ತಾ ಇರೋರ್ ಮೇಲೆ ಕೆಟ್ಟ ಕೆಟ್ಟ ಆಲೋಚನೆ ಬರುತ್ತೆ ಅಂತ ಹೇಳ್ತಾರೆ. ಅಂಡ್ ಹಲವಾರು ರೀತಿ ರಿಪಿಟೇಟಿವ್ ಆಕ್ಷನ್ಸ್ ಮಾಡೋದು, ಅಂದ್ರೆ ಮಾನಸಿಕವಾಗಿ ಹಲವಾರು ರೀತಿಯ ಸಿಂಪ್ಟಮ್ಸ್ ಇದೆ. ಅದರದ್ದು ಒಂದು ದೊಡ್ಡ ಪಟ್ಟಿನೇ ನಾವು ಕೊಡ್ಬೋದು. ಒಬ್ಬರ ಇಂಡಿವಿಜುವಲ್ಗಿಂತ ಇನ್ನೊಬ್ಬ ಇಂಡಿವಿಜುವಲ್ಗೆ ಮಾನಸಿಕ ಸಫರಿಂಗ್ಸ್ ತುಂಬಾ ವೇರಿ ಆಗುತ್ತೆ. ಬಟ್ ಟು ಅ ವೆರಿ ಗುಡ್ ಎಕ್ಸ್ಟೆಂಟ್ ತುಂಬಾ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಆಗಿ ಮತ್ತೆ ಅವರ ಮನಸ್ಸನ್ನೇ ಉಪಯೋಗಿಸ್ಕೊಂಡು ಅವರ ಭಾವನೆಗಳನ್ನೇ ಟ್ರೀಟ್ ಮಾಡಿ ಔಷಧ ರಹಿತವಾಗಿ ಖಂಡಿತವಾಗಿಯೂ ವಾಸಿ ಮಾಡಕ್ಕೆ ಸಾಧ್ಯ ಇದೆ. ಆ ತರದ ನಿದರ್ಶನಗಳು ನಮ್ಮಲ್ಲಿ ಸಾಕಷ್ಟಿದೆ. ಸುಮಾರು ಕೇಸ್ ಲಾಸ್ ನಮ್ಮ ಹತ್ರ ಇದೆ. ಆ ತರ ಔಷಧ ರಹಿತವಾಗಿ ಹೊರಗಡೆ ಬಂದಿರೋರು ಅಥವಾ ಅದಕ್ಕೆ ಅಡಿಕ್ಟ್ ಆಗೋಗಿ, ಈಗ ಎಷ್ಟೋ ಜನ ಹೇಳ್ತಾರೆ ನಿದ್ರೆನೇ ಬರಲ್ಲ, ನಾನು ನಿದ್ರೆ ಮಾತ್ರ ತಗೊಂಡ್ರೆ ನಿದ್ರೆ ಬರೋದು ಅಂತ, ಅದರಿಂದ ಹೊರಗಡೆ ಬಂದಿರೋರು ಎಷ್ಟೋ ಜನ ಇದ್ದಾರೆ. ಹೆಡ್ಏಕ್ ಬರುತ್ತೆ, ಎಲ್ಲ ECG ಇದು EEG ಎಲ್ಲ ಮಾಡಿಸಿದೀನಿ ಅಥವಾ ಬ್ರೈನ್ ಸ್ಕ್ಯಾನ್ ಮಾಡಿಸಿದೀನಿ, ನಾರ್ಮಲ್ ಬರುತ್ತೆ, ಬಟ್ ಸುಮಾರು ನನಗೆ ಒಂದಿನದಲ್ಲಿ ಒಂದು 5-6 ಅವರು ವಿಪರೀತ ನೋವು ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಔಷಧ ರಹಿತವಾಗಿ ಹೊರಗಡೆ ಬಂದಿರೋರು ಇದ್ದಾರೆ. ಅಥವಾ ವಿಪರೀತವಾದ ಮಾನಸಿಕ ಕಂಟ್ರೋಲ್ ನ ಕಳ್ಕೊಂಡು ವಿಚಿತ್ರವಾಗಿ ಆಡ್ತಾ ಇರೋರು, ಅಗ್ರೆಸಿವ್ ಆಗಿ ಬಿಹೇವ್ ಆಗ್ತಾ ಇರೋರು ಹೊರಗಡೆ ಬಂದಿರೋ ಇನ್ಸಿಡೆನ್ಸಸ್ ಅಥವಾ ಕೇಸ್ ಲಾಸ್ ಸಾಕಷ್ಟಿದೆ. ಡೆಫಿನೆಟ್ಲಿ ಮನಸ್ಸನ್ನು ನಿಯಂತ್ರಣಗೊಳಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಮಾನಸಿಕ ಏರುಪೇರುಗಳು ಮನಸ್ಸಿನಿಂದಾನೇ, ಭಾವನೆಗಳಿಂದಾನೇ, ಇಮೋಷನ್ಸ್ ಇಂದಾನೇ ಉದ್ಭವ ಆಗ್ತಾ ಇರೋದ್ರಿಂದ most appropriate is to go back to the mind rather than treating the physical body. So ಖಂಡಿತವಾಗಿಯೂ ಫಿಸಿಕಲಿ, ಇಮೋಷನಲಿ, ಮೆಂಟಲಿ ಕೂಡ ಸಮಸ್ಯೆಗಳಿಂದ ಹೊರಗಡೆ ಬಂದಿರುವಂತಹ ಇನ್ಸಿಡೆನ್ಸಸ್ ಸುಮಾರಿದೆ. ಕೇಸ್ ಲಾಸ್ ಕಾಲರ್ ಇದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ, ನಾಗೇಂದ್ರ ಅನ್ನೋರು. ನಾಗೇಂದ್ರ ಅವರೇ ನಮಸ್ತೆ. ನಮಸ್ಕಾರ. ಪೂರ್ವಿ ಜಯರಾಜ್ ಅವರು ಇದ್ದಾರೆ, ತಮ್ಮ ಏನಾದ್ರು ಸಮಸ್ಯೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಿ. ನಮಸ್ಕಾರ ಮೇಡಮ್. ಎಸ್ ನಮಸ್ತೆ ಸರ್, ಹೇಳಿ. ನಾನು ಹಾಸನದಿಂದ ಮಾತಾಡ್ತೀರಾ, ನಾಗೇಂದ್ರ ಅಂತ. ಎಸ್ ಹೇಳಿ ಸರ್ ಪ್ಲೀಸ್. ನಮಗೆ ಕಿಡ್ನಿ ಸಮಸ್ಯೆ ಇದೆ, ಅದರಿಂದ ಏನಾದ್ರು ಕ್ಯೂರ್ ಆಗುತ್ತಾ ಅಂತ ಕೇಳೋಣ ಅಂತ ಫೋನ್. ನೋಡಿ, ನಿಮ್ಗೆ ಈಗ ಡಯಾಲಿಸಿಸ್ ಸ್ಟೇಟ್ ಗೆ ಏನಾದ್ರು ಹೋಗಿದ್ಯಾ ಅಥವಾ ಹೌ ಇಸ್ ದ ಕಂಡೀಷನ್ ರೈಟ್ ನೌ? ಇಲ್ಲ ಮೇಡಮ್, ಸಿರಮ್ ಕ್ರಿಯಾಟಿನ್ 3.7 ಇದೆ ನಮ್ದು. ಓಕೆ, ಕ್ರಿಯಾಟಿನ್ ಲೆವೆಲ್ ಏರುಪೇರು ಆಗ್ತಾ ಇರೋದಾ? ಹೌದು ಮೇಡಮ್. ರೈಟ್. ನೋಡಿ, ಖಂಡಿತವಾಗಿಯೂ ಸಹಾಯ ಮಾಡಕ್ ಸಾಧ್ಯ ಇದೆ. ನೀವು ಔಷಧ ರಹಿತ ಚಿಕಿತ್ಸೆಯನ್ನ ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಥೆರಪೀಸ್ ಇರುತ್ತೆ. ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ನೆಗೆಟಿವ್ ಬ್ಲಾಕೇಜಸ್ ಇದ್ರೆ, ಚಕ್ರಗಳಲ್ಲಿ ಇಂಬ್ಯಾಲೆನ್ಸಸ್ ಆದ್ರೂ ಕೂಡ ಪ್ರಮುಖ ಅಂಗಾಂಗಗಳಿಗೆ ತೊಂದರೆ ಆಗೋ ಕೇಸ್ ಲಾಸ್ ತುಂಬಾ ಇದೆ. ಸೊ ಅದನ್ನ ಟ್ರೀಟ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ಲಿ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಮೇಲೆ ಡಿಫ್ರೆನ್ಸಸ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಅದನ್ನ ವ್ಯಾಲಿಡ್ ಪ್ರೂಫ್ ಆಗಿ ತಗೊಂಡು ಅದು ನಾರ್ಮಲ್ಸಿಗೆ ಬಂದ್ಮೇಲೆ ಬೇಕಾದ್ರೆ ನಿಮ್ ಡಿಪೆಂಡೆನ್ಸಿ ಆಫ್ ಮೆಡಿಸಿನ್ಸ್ ನ ನಿಲ್ಲಿಸಬಹುದು. ಇನ್ಫ್ಯಾಕ್ಟ್ ಕೇಶವ್ ಅಂತ, ನಾನು ಈ ಹಿಂದೆ ಅದನ್ನ ತೋರಿಸು ಕೂಡ ಇದ್ದೆ ಕೆಲವು ವಾಹಿನಿಗಳಲ್ಲಿ. ಆತನಿಗೆ ವೆರಿ ರೀಸೆಂಟ್ ಪೇಷಂಟ್ ಅವರು ಬಂದಿದ್ದು ನಮ್ಮ ಸಂಸ್ಥೆಗೆ. ಅವರ ಕ್ರಿಯಾಟಿನ್ ಲೆವೆಲ್ ತುಂಬಾ ಏರುಪೇರಾಗಿ ಈಗ ಔಷಧ ರಹಿತವಾಗಿ ಅವ್ರ ಮನಸ್ಸಿನ ಶಕ್ತಿಯಿಂದ ಅವ್ರು ನಾರ್ಮಲ್ಸಿಗೆ ಬಂದಿರೋದನ್ನ ಒಪ್ಕೊಂಡು ಕೂಡ ಇದ್ದಾರೆ. ಅದು ಅವ್ರಿಗೆ ಮೆಡಿಕಲ್ ರಿಪೋರ್ಟ್ಸ್ ಅಲ್ಲೂ ಕೂಡ ಸಬ್ಸ್ಟಾನ್ಶಿಯೇಟ್ ಆಗಿದೆ. ಸೊ ಈ ತರ ಕೇಸ್ ಲಾಸ್ ಸುಮಾರಿದೆ. ಸೊ ಇಟ್ ಕ್ಯಾನ್ ಬಿ ಹೆಲ್ಪ್ಡ್. ನೀವು ಬಂದು ಅದನ್ನ ಟ್ರೀಟ್ಮೆಂಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ವಿತ್ ಲಿಟಲ್ ಪೇಷನ್ಸ್ ಆಫ್ ಕೋರ್ಸ್. ಅಟ್ಲೀಸ್ಟ್ ಒಂದು 6 to 10 ಸೆಷನ್ಸ್ ಬರ್ಬೇಕಾಗತ್ತೆ. ನಿಮ್ಮ ಮನಸ್ಸು ಚೆನ್ನಾಗಿ ಸ್ಪಂದಿಸ್ತಾ ಇದೆ ಅಂದ್ರೆ ಇನ್ನು ಮುಂಚೆನೆ ಟ್ರೀಟ್ಮೆಂಟ್ ಮುಗಿಯತ್ತೆ. ಅಕಸ್ಮಾತ್ ನಿಮ್ಮ ವೇರಿಯೇಷನ್ಸ್ ತುಂಬಾ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಆದ್ರೆ ಅಟ್ಲೀಸ್ಟ್ ಒಂದು 8 to 9 ಸೆಷನ್ಸ್ ಬೇಕಾಗಬಹುದು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಒಂದು ಬ್ರೇಕ್ ತಗೋಬಿಡೋಣ. ಬ್ರೇಕ್ ಇಂದ ಬಂದ ಮೇಲೆ ಈ ಹೀಲಿಂಗ್ ಮತ್ತು ಡ್ರಗ್ಲೆಸ್ ಥೆರಪಿಯನ್ನ ಪಡೆದುಕೊಂಡವರು ಯಾವ ರೀತಿಯಾದಂತಹ ಉಪಯೋಗಗಳನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ವಿಕ್ರಮಕ್ಕೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಪದ್ಮಶ್ರೀ ಅವರು ಹೀಲಿಂಗ್ ಚಿಕಿತ್ಸೆಯನ್ನ ಪಡೆದು ಈಗ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡಿದ್ದಾರೆ. ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ವೆಲ್ಕಮ್ ಟು ದಿ ಶೋ ಪದ್ಮಶ್ರೀ ಅವರೇ. ಏನ್ ಸಮಸ್ಯೆ ಆಗಿತ್ತು ಹೀಲಿಂಗ್ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ? ಹೆಲ್ತ್ ಪ್ರಾಬ್ಲಮ್ ತುಂಬಾ ಇತ್ತು ಸರ್. ನನಗೆ ಸ್ಟಮಕ್ ಪೇನ್ ಅದು ಮೇನ್ ಇತ್ತು. 3-4 ಇಯರ್ಸ್ ಇಂದ ಇತ್ತು ಸ್ಟಮಕ್ ಪೇನು. ಎಲ್ಲ ಡಾಕ್ಟರ್ಸ್ ಹತ್ರ ತೋರಿಸಿದೀನಿ. ಮತ್ತೆ ಯಾರ್ಯಾರು ಏನೇನ್ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗಿ ಎಲ್ಲಾನು ನಾನು ಮಾಡಿದೀನಿ. ಲಾಸ್ಟ್ ಚಾನ್ಸ್ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಸಮೃದ್ಧಿ ಹೀಲಿಂಗ್ ಸೆಂಟರ್. ಹಿಂಗೆ ಒಂದು ಚಾನಲ್ ಅಲ್ಲಿ ನೋಡ್ಕೊಂಡು ಬೆಟರ್ ಸರ್, ನಾನು 100% ಕ್ಯೂರ್ ಆಗಿದ್ದೀನಿ ಅಂತ ಹೇಳ್ತೀನಿ. ನನ್ನ ಸ್ಟಮಕ್ ಪೇನ್ ತುಂಬಾ ರೆಗ್ಯುಲರ್ ಆಗಿತ್ತು. ನನ್ನ ಸ್ಟಮಕ್ ಪೇನ್ ಅದು ಕಡಿಮೆ ಆಗಿದೆ. ಮತ್ತೆ ಮೆಂಟಲ್ ಪ್ರಾಬ್ಲಮ್ ತುಂಬಾ ಇತ್ತು ಫ್ಯಾಮಿಲಿಯಲ್ಲಿ, ಅದು ಕಂಟ್ರೋಲ್ಗೆ ಸಿಕ್ಕಿದೆ. ಎಲ್ಲ ಚೆನ್ನಾಗಿದ್ದೀನಿ ಸರ್ ನಾನು ಇವಾಗ. ಬಟ್ ಇದು ಅವಾಗಲೇ ಹೇಳ್ತಾ ಇದ್ರು ಮೇಡಮ್, ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ನಾವು ಹೇಗೆ ಅದನ್ನ ಕಂಟ್ರೋಲಿಗೆ ತರ್ತೀವೋ ಆ ಮೂಲಕ ಗುಣಪಡಿಸ್ಕೊಳ್ಬಹುದು ಅಂತ. ಕಷ್ಟ ಆಯ್ತಾ ನಿಮಗೆ ಅಥವಾ ಹೇಗೆ ಅನಿಸ್ತು ಟ್ರೀಟ್ಮೆಂಟ್? ಇಲ್ಲ ಸರ್, ಕಷ್ಟ ಅಂತ ಏನಾಗ್ಲಿಲ್ಲ. ನನ್ಗೆ ಗೊತ್ತಾಗ್ತಾ ಹೋಗ್ತು. ಫಸ್ಟ್ ಡೇ ಇಂದ ನಾನು ಹೇಳಿ ಮಾಡಿಸ್ಕೊಳ್ಳೋ ಫಸ್ಟ್ ಡೇ ಇಂದಾನೇ ನನಗೆ ಗೊತ್ತಾಗಕ್ಕೆ ಶುರು ಆಗ್ತು. ನಾನು ಇವಾಗ ಮೊದಲು ಅಂದ್ರೆ ನನ್ನ ಮನಸ್ಸಿನ ಸ್ಥಿಮಿತ ಇರ್ಲಿಲ್ಲ. ಹೌದು, ನಂಗೆ ತಾಳ್ಮೆ ಇರ್ಲಿಲ್ಲ, ಸಖತ್ ಕೋಪ ಬರ್ತಾ ಇತ್ತು. ಬಟ್ ಇವಾಗ ಏನೂ ಇಲ್ಲ ಸರ್, ಆರಾಮಾಗಿದ್ದೀನಿ. ನನ್ನ ಮೆಂಟಲ್ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್ ಎಲ್ಲಾನು ಕ್ಲಿಯರ್ ಆಗಿದೆ, ಚೆನ್ನಾಗಿದ್ದೀನಿ. ಆಗ್ಲೇ ಎನರ್ಜಿ ಮತ್ತು ದೇಹದ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ನಿಮ್ಮ ಎನರ್ಜಿ ಮತ್ತು ನಿಮ್ಮ ದೇಹದ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಅರ್ಥವಾಗಿ ಹೇಳ್ಕೊಟ್ರ ಹೇಗೆ ಅಂತ? ನಿಮ್ಮ ಎಮೋಷನ್ಸ್ ಗಳು ಹೇಗಿದೆ ಅನ್ನೋದನ್ನ ಹೇಳಿದ್ರ, ನಿಮ್ಗೆ ಅರ್ಥ ಮಾಡಿಸಿದ್ರ? ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಸರ್, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಮತ್ತೆ ನಂಗೆ ಅರ್ಥನೂ ಆಗ್ತು ಎಲ್ಲ ಕರೆಕ್ಟ್ ಆಗಿ. ನಾನು ಅದೇ ತರ ಮಾಡ್ಕೊಂಡು ಬರ್ತಿದ್ದೀನಿ. ನನ್ಗದು ಅನುಭವ ಆಗ್ತಿದೆ, ಜೊತೆಗೆ ನನ್ ಕ್ಯೂರ್ ಕೂಡ ಆಗ್ತಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ ಇವಾಗ. ಬಟ್ ಬೇರೆ ಟ್ರೀಟ್ಮೆಂಟ್ ಗಳು ನೋಡಿರ್ತೀರಿ ನೀವು, ಇಂಜೆಕ್ಷನ್ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು. ಕೆಲವ್ರಿಗೆ ಇಂಜೆಕ್ಷನ್ ಅಂದ್ರೆ ಆಗಲ್ಲ, ಕೆಲವ್ರಿಗೆ ಮಾತ್ರೆ ಅಂದ್ರೆ ಆಗೋದಿಲ್ಲ. ಬಟ್ ಇದ್ರಲ್ಲಿ ಅದು ಯಾವ್ದು
ಯಾವುದೂ ತರದಾದಂತಹ ಟ್ರೀಟ್ಮೆಂಟೇ ಅಲ್ಲ, ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಇದನ್ನು ಫಸ್ಟ್ ಟೈಮ್ ನಿಮಗೆ ಕೇಳಿದಾಗ ಇದರಲ್ಲಿ ಏನು ಮಾತ್ರೆ ಕೊಡಲ್ಲಪ್ಪ, ಇಂಜೆಕ್ಷನ್ ಕೊಡಲ್ಲಪ್ಪ, ಹೆಂಗ್ ವಾಸಿ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಇತ್ತ ಮುಂಚೆ ಅವ್ರ ಹತ್ರ ಹೋಗುವಾಗ? ನಾನು ಮೊದಲೊಬ್ರ ಹತ್ರ ಹೋಗಿದ್ದೆ ಸರ್. ನಾನು ಇದ್ರ ಬಗ್ಗೆ ನನಗೆ ಗೊತ್ತಿತ್ತು, 3 years ಇಂದಾನು ನನಗೆ ಗೊತ್ತಿತ್ತು. ಬಟ್ ಅವ್ರು ಹೇಳಿದ್ ನನಗೆ ಸರಿ ಅನಿಸ್ಲಿಲ್ಲ. ಅವ್ರು ಹೇಳಿದ್ ನನಗೆ ಇದ್ಯಾಕೋ ಸರಿ ಅನಿಸ್ಲಿಲ್ಲ ಅಂತ ನಾನು ಬಂದಿದ್ದು. ಮತ್ತೆ ಇವ್ರನ್ನ ನಾನು ಚಾನಲ್ ಅಲ್ಲಿ ನೋಡಿದೆ ಈ ತರ ಇದೆ ಅಂತ. ಅವಾಗ್ಲೂ ಡೌಟ್ ಬಂತು ಕ್ಯೂರ್ ಆಗುತ್ತೋ ಇಲ್ವಾ ಅಂತ. ಬಟ್ ಫೋನ್ ಮಾಡಿ ಫಸ್ಟ್ ಡೇ ನಾನು ಕನ್ಸಲ್ಟೇಷನ್ ಬಂದಾಗ ನನ್ಗೆ ಅನಿಸ್ತು ಇಲ್ಲ ವಾಸಿ ಆಗ್ಬೋದಂತ. ಬಟ್ ಹೀಲಿಂಗ್ ಎಲ್ಲ ಮಾಡಿಸ್ಕೊಂಡ್ಮೇಲೆ 100% ಕ್ಯೂರ್ ಆಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಮೇಡಮ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ ಒಬ್ಬರಿಂದ ಒಬ್ಬರಿಗೆ ವೇರಿಯೇಷನ್ ಇರುತ್ತೆ ಅಂತ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸುವಂತ ವಿಧಾನ ಹೇಗಿರುತ್ತೆ, ಅದನ್ನ ತೋರಿಸಬಹುದಾ ನಮ್ಗೆ? ನೋಡಿ, ಖಂಡಿತವಾಗಿ ತೋರಿಸಬಹುದು. ಯಾಕೆಂದ್ರೆ ತುಂಬಾ ಜನರಲ್ಲಿ ಎನರ್ಜಿ, ಮನಸ್ಸು ಅಥವಾ ಯೂನಿವರ್ಸಲ್ ಫೋರ್ಸ್ ಅಥವಾ ಲೈಫ್ ಫೋರ್ಸ್ ಎನರ್ಜಿ ಆತರ ಎಲ್ಲ ಅಂದ್ರೆ ಅವ್ರೇನೋ ಹೇಳ್ತಾರೆ ನಾವು ನಂಬೇಕು ಅಂತ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ಒಂದು ಸ್ಕೆಪ್ಟಿಸಿಸಮ್ ಇರುತ್ತೆ. ಯಾಕಂದ್ರೆ ಫಿಸಿಕಲ್ ಕಣ್ಣಿಗೆ ಕಾಣಿಸಲ್ಲ ಎನರ್ಜಿ ಆಗ್ಲಿ ಮನಸ್ಸಾಗ್ಲಿ, ಅದು ಅನುಭವಕ್ಕೆ ಮಾತ್ರ ಬರೋದು. ಈಗ ಫಾರ್ ಎಕ್ಸಾಂಪಲ್ ಪದ್ಮಶ್ರೀ ಅವ್ರಿಗೂ ಅಷ್ಟೇ, ನಿಮ್ಮಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇದೆ, ಚಕ್ರಗಳು ಸರಿ ಇಲ್ಲ ಅಂತ ಅಂದಾಗ ಆಕೆ ಅದನ್ನ ನಂಬೇಕಾಗಿತ್ತು ಅಷ್ಟೇ ಫಸ್ಟ್ ಫ್ಯೂ ಸೆಷನ್ಸ್ ಅಲ್ಲ. ಆಮೇಲೆ ರಿಸಲ್ಟ್ಸ್ ಗೊತ್ತಾಗ್ತಾ ಎವಿಡೆಂಟ್ ಆಗಿ ಅವ್ರ ಮುಂದೆನೆ ಆ ರಿಸಲ್ಟ್ಸ್ ಇರುತ್ತೆ. ಆದ್ರೆ ಒಂದು ಸಂತೋಷ ಪಡೋ ವಿಚಾರ ಏನು ಅಂದ್ರೆ, ಇದನ್ನ ಸೈಂಟಿಫಿಕ್ ಆಗಿ ಕೂಡ ನಮ್ಮ ಸುತ್ತ ಇರುವಂತಹ ಬಯೋಫೀಲ್ಡ್ ಆಗಿರ್ಬೋದು, ಇಮೋಷನಲ್ ಸ್ವಿಂಗ್ಸ್ ಆದಾಗ ಕ್ಷಣಕ್ಕೂ ಆಗುವಂತಹ ಎನರ್ಜಿ ಚೇಂಜಸ್ ಆಗಿರ್ಬೋದು, ಅದು ನಮ್ಮ ಫಿಸಿಕಲ್ ಬಾಡಿ ಮೇಲೆ ಪರಿಣಾಮ ಬೀರ್ತಾ ಇರೋದಾಗಿರ್ಬೋದು, ಎಲ್ಲವನ್ನು ಕ್ಯಾಪ್ಚರ್ ಮಾಡಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ. ಇನ್ಫ್ಯಾಕ್ಟ್ ಒಂದೊಂದು ರೀತಿಯ ಇಮೋಷನ್ಸ್ ಬಂದಾಗೂ ಕೂಡ ಒಂದೊಂದು ರೀತಿಯ ವೇರಿಯೇಷನ್ಸ್ ಅಥವಾ ಚೇಂಜಸ್ ಆಗೋದನ್ನು ನಾವು ಗಮನಿಸಬಹುದು. ಆಂಗ್ಸೈಟಿ ಆದಾಗ ಯಾವ ರೀತಿ ಎನರ್ಜಿ ಇಂಬ್ಯಾಲೆನ್ಸಸ್ ಆಗುತ್ತೆ, ಅಥವಾ ಫಿಯರ್ ಇದ್ದಾಗ ಯಾವ ತರ ಅದು ದೇಹದ ಮೇಲೆ, ಮನಸ್ಸಿನ ಮೇಲೆ, ನರನಾಡಿಗಳ ಮೇಲೆ ಪ್ರಭಾವ ಬೀರುತ್ತೆ. ಹ್ಯಾಪಿನೆಸ್ ಇದ್ದಾಗ ಎಷ್ಟು ಮಟ್ಟಿಗೆ ಎನರ್ಜಿ ಆಂಪ್ಲಿಫೈ ಅಥವಾ ಜಾಸ್ತಿ ಆಗುತ್ತೆ, ಅಥವಾ ಸ್ಯಾಡ್ನೆಸ್ ಇಂದಾಗ ಎಷ್ಟು ಮಟ್ಟಿಗೆ ಕ್ಷೀಣ ಆಗೋಗುತ್ತೆ ಎನರ್ಜಿ, ಅಥವಾ ಇನ್ಸೆಕ್ಯೂರಿಟಿ ಅನ್ನಿಸಿದಾಗ ಯಾವ ಮಟ್ಟಿಗೆ ಎನರ್ಜಿ ಡಿಪ್ ಆಗುತ್ತೆ. ಆ ತರ ಒಂದೊಂದು ಭಾವನೆಗೂ ಕೂಡ ನೋಡಿ, ಡಿಪ್ರೆಷನ್ ಇದ್ದಾಗ ಎನರ್ಜಿ ವಿಪರೀತವಾಗಿ ಡಿಪ್ಲೀಟ್ ಆಗುತ್ತೆ. ಸೊ ಯಾವುದೋ ಹಳೆ ವಿಚಾರ, ಬೇಡದಿರೋ ವಿಚಾರದ ಬಗ್ಗೆ ನಾವು ಕಾಂಟಂಪ್ಲೇಟ್ ಮಾಡ್ತಾ ಇದ್ರೆ, ತುಂಬಾ ಸಮಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗಿರುತ್ತೆ, ಜಲಸಿ ಪಟ್ರೆ ಯಾವ ತರ ಇರುತ್ತೆ, ಆಂಗ್ಸೈಟಿ ಆದ್ರೆ ಯಾವ ತರ ಇರುತ್ತೆ, ಈ ತರ ಎನರ್ಜಿ ಫೀಲ್ಡ್ ಅಲ್ಲಿ ಆಗೋ ವೇರಿಯೇಷನ್ಸ್ ನ ನಮ್ಗೆ ತೋರ್ಸಕ್ಕೂ ಕೂಡ ಸಾಧ್ಯ ಇದೆ. ಅಂಡ್ ನಾನು ಈ ಕಳೆದ ಸಂಚಿಕೆಯಲ್ಲಿ ಪ್ರಾಣಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೆ. ಹೇಗೆ ನಮ್ಮಲ್ಲಿರುವಂತಹ ನಾಡಿಗಳು ನಮ್ಮ ಮೂಲಕ ಹರಿಯುವಂತಹ ಪ್ರಾಣಶಕ್ತಿಯನ್ನ ಚಾನಲೈಸ್ ಮಾಡುತ್ತೆ. ಯಾವಾಗ ಪ್ರಾಣಶಕ್ತಿ ಒಂದು ಅಂಗಾಂಗಕ್ಕೆ ಸರಿಯಾಗಿ ಹರಿಯಲ್ವೋ ಆಗ ಕೂಡ ಅನಾರೋಗ್ಯ ಬರುತ್ತೆ. ಬಟ್ ನಾವೇನ್ ಅನ್ಕೋತೀವಿ, ಓ ಇಲ್ಲಿ ಫಿಸಿಕಲಿ ಚೆನ್ನಾಗಿದೆಯಲ್ಲ, ಮೂಳೆ ಮಾಂಸ ಎಲ್ಲ ಸರಿ ಇದೆಯಲ್ಲ, ಬ್ಲಡ್ ರಿಪೋರ್ಟ್ ಎಲ್ಲ ಸರಿ ಇದೆಯಲ್ಲ, ಹಾಗಾದ್ರೆ ನಾನು ಚೆನ್ನಾಗೇ ಇರಬೇಕು, ನಂಗೆಲ್ಲೋ ಸೈಕಲಾಜಿಕಲಿ ತೊಂದರೆ ಆಗಿರ್ಬೇಕು ಅಂತ ಅನ್ಕೋತೀವಿ. ತಪ್ಪದು. ಆಕ್ಚುಲಿ ದಟ್ಸ್ ನಾಟ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ಯೋರ್ ಬಾಡಿ. ಅಕಸ್ಮಾತ್ ಆ ಜಾಗದಲ್ಲಿ ಯಾವುದೋ ಚಕ್ರ ಕೆಟ್ಟಿದ್ರೆ, ನರನಾಡಿಗಳಲ್ಲಿ ತೊಂದರೆ ಇದ್ರೆ, ಅಥವಾ ಹರಿಯುತ್ತಾ ಇರುವಂತಹ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸಸ್ ಇದ್ರೆ ಕೂಡ ಆಗ್ಲೂ ಕೂಡ ಫಿಸಿಕಲಿ ತೊಂದರೆ ಆಗುತ್ತೆ. ಅದನ್ನ ನಾವು ಕಿರ್ಲಿಯನ್ ಆಲ್ ಫೋಟೋಗ್ರಫಿಯಲ್ಲಿ ಸೂಕ್ತವಾಗಿ ಯಾವ ಚಕ್ರ ಕೆಟ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಕೆಟ್ಟಿದೆ ನೋಡಿ ಮತ್ತೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ಳೋದು ಹೇಳ್ಕೊಟ್ಟಾಗ, ಬ್ಲಾಕೇಜಸ್ ನ ಹೀಲಿಂಗ್ ಅಲ್ಲಿ ಕ್ಲಿಯರ್ ಮಾಡ್ಬೇಕಾಗತ್ತೆ. ಹೇಳ್ಕೊಟ್ಟಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪದ್ಮಶ್ರೀ ಅವರು ಡೆಫಿನೆಟ್ಲಿ ಅ ಗುಡ್ ಎಕ್ಸಾಂಪಲ್ ಫಾರ್ ಎಸ್. ಚೇಂಜಸ್ ನ ನೋಡಬಹುದು. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದ್ರು ಆಗ್ಲೇ, ಆಪರೇಷನ್ ಕೂಡ ನನಗಾಗಿತ್ತು ಅಂತ ಎಲ್ಲ. ಅಂಡ್ ಮೋಸ್ಟ್ ಆಫ್ ಅವರ್ ಟೆಸ್ಟ್ ವೇರ್ ನಾರ್ಮಲ್. ಸೊ ಯಾವಾಗ ಟೆಸ್ಟ್ ಮಾಡಿಸ್ಕೊಂಡು ಕೂಡ ನಾರ್ಮಲ್ ಬರುತ್ತೋ ಆಗ ಇನ್ನೂ ಡಿಜೆಕ್ಷನ್ ಹೊಟ್ಟೋಗ್ತಾರೆ. ಎಲ್ಲ ಚೆನ್ನಾಗಿದೆ, ಹಾಗಾದ್ರೆ ನಂಗೆ ಏನೋ ಆಗ್ಬಿಟ್ಟಿರ್ಬೇಕು ಅಂತ. ಅಂಡ್ ಮನೇಲಿರೋರು ಅದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ತಾರೆ, ನಾವೆಲ್ಲ ಸರಿ ಇದೀವಿ, ನಿನಗೇನೋ ನಿನ್ಗೆ ಎಲ್ಲೋ ಸ್ವಲ್ಪ ಈಗೋ ಜಾಸ್ತಿ ಇರ್ಬೇಕು, ಅಥವಾ ಸುಮ್ನೆ ನಾಟಕ ಮಾಡ್ತಾ ಇದೆಯಾ, ಈ ತರ ಎಲ್ಲ ಹೇಳಿದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ಹೋಗ್ತಾರೆ. ಬಟ್ ದಟ್ ಕ್ಯಾನ್ ಬಿ ಪ್ರೂವ್ಡ್. ನಿಮ್ಮಲ್ಲಿರೋ ಇಂಬ್ಯಾಲೆನ್ಸಸ್ ನ, ಎನರ್ಜಿ ಇಂಬ್ಯಾಲೆನ್ಸ್ ನ ಪ್ರೂವ್ ಕೂಡ ಮಾಡಕ್ ಸಾಧ್ಯ. ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ವಿಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಸರ್, ನಾವು ಡಾಕ್ಟರ್ ಇವ್ರ ಹತ್ರ ಮಾತಾಡಿ. ಹೇಳಿ ಮೇಡಮ್. ನಮ್ಮ ಯಜಮಾನರಿಗೆ ಇವಾಗ 48 years. ಎಸ್ ಅಮ್ಮ. ಮೇಡಮ್ ಇವಾಗ 2 years ಇಂದ ನಾವು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ. ಓಕೆ. BP ಇರುತ್ತೆ ಮೇಡಮ್ ಅವ್ರಿಗೆ. ಓಕೆ ಅಮ್ಮ, ಅವರ ಬಿಹೇವಿಯರ್ ಹೇಗಿದೆ? ಕೋಪ ಬರೋದು, ಚಿಕ್ಕ ವಿಷಯ? ಎಸ್ ಅಮ್ಮ, ಖಂಡಿತವಾಗಿಯೂ ನೀವು ನನ್ನ ಬಂದು ಮೀಟ್ ಆಗಿ ನೀವು ಮತ್ತೆ ಅವ್ರ ದೇಹಕ್ಕೆ ಪಾಸಿಟಿವ್ ಎನರ್ಜಿಯನ್ನ ಹೇಗೆ ತುಂಬೋದು, ಅಥವಾ ಅವರೇ ಅದನ್ನ ಪ್ರಾಕ್ಟೀಸ್ ಹೇಗೆ ಮಾಡೋದು, ತುಂಬಾ ಸುಲಭವಾದ ಕ್ರಿಯೆ ನಾ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಪ್ರಾಬ್ಲಿ ಅವರಲ್ಲಿ ಬ್ಲಾಕೇಜಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಕ್ಕೆ ಒಂದ್ ಸ್ವಲ್ಪ ಸೆಷನ್ಸ್ ಬೇಕಾಗತ್ತಮ್ಮ. ಆ ಸೆಷನ್ ಮತ್ತೆ ಇನ್ನು ಚೈನೀಸ್ ಆಕ್ಯುಪಂಚರ್ ಅಂತ ಮಾಡಿಸ್ತಾ ಇದೀವಿ. ರೈಟ್. ಅದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ನೋಡಿ. ಅಕಸ್ಮಾತ್ ಬ್ಲಾಕೇಜಸ್ ಏನಾದ್ರೂ ಪ್ರೀ ಎಕ್ಸಿಸ್ಟಿಂಗ್ ಇದ್ದರೆ ಆಗ ನೀವು ಪ್ರಾಣಶಕ್ತಿಯನ್ನ ಬೀಮ್ ಮಾಡಕ್ಕೆ ಏನಾದ್ರೂ ಪ್ರೊಸೀಜರ್ ಮಾಡಿದ್ರು ಒಂದ್ ಸ್ವಲ್ಪ ದಿನ ಚೆನ್ನಾಗಿದ್ದಂಗ ಆಗೋದು, ಮತ್ತೆ ಅದೇ ಪರಿಸ್ಥಿತಿ ಆಗೋದು ಆಗತ್ತೆ. ಆ ಸ್ವಿಂಗ್ಸ್ ಇರುತ್ತೆ. ಸೊ ಆ ನ್ಯಾಚುರಲ್ ಬ್ಲಾಕೇಜ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನ ಫಸ್ಟ್ ಇರಾಡಿಕೇಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಔಷಧ ಚಿಕಿತ್ಸೆಯಲ್ಲಿ ಯಾವ ಮೊಡಾಲಿಟಿ ಅಡಾಪ್ಟ್ ಮಾಡ್ಕೊಂಡ್ರು ಅಥವಾ ಚಿಕ್ಕ ಮೆಡಿಟೇಷನ್ ಮಾಡಿದ್ರು ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಬಟ್ ಒಳಗಡೆ ಬ್ಲಾಕೇಜ್ ಇದ್ದು ಸರಿಯಾಗಿ ಪ್ರಾಣಶಕ್ತಿ ಹರಿತಿಲ್ಲ, ಯಾವ್ದೋ ಚಕ್ರ ಬ್ಲಾಕ್ ಆಗಿದೆ, ಅಥವಾ ಯಾವ್ದೋ ಇಮೋಷನ್ ಇದೆ, ಆಂಗ್ಸೈಟಿ ತುಂಬಾ ಜಾಸ್ತಿ ಇದೆ, ನೀವು ಹೇಳಿದ್ರೆ ಕೋಪ ಬರ್ತಾ ಇದೆ ಆ ತರ. ಸೊ ಆ ನೆಗೆಟಿವ್ ಇಮೋಷನ್ಸ್ ಏನಾದ್ರೂ ಇದ್ರೆ ನೀವು ಎಷ್ಟೇ ಪಾಸಿಟಿವ್ ಎನರ್ಜಿ ತುಂಬ್ಕೊಳಕ್ ಟ್ರೈ ಮಾಡಿದ್ರು ರಿಸಲ್ಟ್ ಸಿಗಲ್ಲ. ಸೊ ಐ ಪ್ರಿಫರ್ ದಟ್ ಆ ಮೂಲ ಕಾರಣ, ರೂಟ್ ಕಾಸ್ ಏನಿದೆ ಇಮೋಷನಲ್ ಲೆವೆಲ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ಆಮೇಲೆ ನೀವು ಯಾವ್ದು ಮೊಡಾಲಿಟಿ ಅಡಾಪ್ಟ್ ಮಾಡ್ಕೊಂಡ್ರು ನಿಮ್ಗೆ ರಿಸಲ್ಟ್ಸ್ ತುಂಬಾ ಫಾಸ್ಟರ್ ಪೇಸ್ ಅಲ್ಲಿ ಸಿಗುತ್ತೆ. ಸೊ ಐ ಪ್ರಿಫರ್ ಯು ಕಮ್ ಅಂಡ್ ಮೀಟ್ ಮೀ ಒನ್ಸ್. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ.
ಎಲ್ಲರೂ ಕೂಡ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಕ್ಬಿಡ್ಬೇಕು, ತಕ್ಷಣಕ್ಕೆ ಸರಿ ಹೋಗ್ಬೇಕು, ಎಲ್ಲವೂ ಇನ್ಸ್ಟೆಂಟ್ ಆಗ್ಬೇಕು ಅನ್ನುವಂಥ ಆಲೋಚನೆ ಇರುತ್ತೆ. ನೀವು ಸಮಾಧಾನವಾಗಿದ್ರ ಮೊದಲೇ ಹೇಳ್ತಿದ್ರಿ ನಂಗೆ ತಾಳ್ಮೆ ಇರಲಿಲ್ಲ ಅಂತ. ಸೊ ಇವರ ಟ್ರೀಟ್ಮೆಂಟ್ ಬಹುಶಃ ತಕ್ಷಣಕ್ಕೆ ಆಗುವಂಥದ್ದಲ್ಲ, ಇದು ನಿಧಾನಗತಿಯಲ್ಲಿ ಕ್ಯೂರ್ ಆಗುವಂಥದ್ದು. ಸೊ ಹೇಗೆ ನೀವು ಅಡಾಪ್ಟ್ ಆದ್ರಿ ಆ ಟ್ರೀಟ್ಮೆಂಟ್ಗೆ, ಜೊತೆಗೆ ಏನೇನು ಅಳವಡಿಸ್ಕೊಂಡ್ರಿ ಅಂತ? ನನಗೆ ಫಸ್ಟ್ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಿತ್ತು ಸರ್, ಅದು ಮೇನ್. ನಾನು ಅದಕ್ಕೋಸ್ಕರ ತುಂಬಾ ಕಡೆ ಟ್ರೈ ಮಾಡಿದ್ದೀನಿ, ಆಗಿರ್ಲಿಲ್ಲ. ಬಟ್ ಅದೇ ನೋಡೋಣ ತಾಳ್ಮೆ ಇರ್ಲಿಲ್ಲ ನಿಜ, ಬಟ್ ಆದ್ರೆ ನನಗ್ ವಾಸಿ ಆಗ್ಬೇಕಿತ್ತಲ್ಲ ಸರ್, ಅದಕ್ಕೋಸ್ಕರನಾದ್ರೂ ನಾನು ಕಾಯ್ಬೇಕಿತ್ತಲ್ವ. ಯಾಕಂದ್ರೆ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಸಾಲ್ವ್ ಆಗೇ ಆಗುತ್ತೆ, ನೋಡೋಣ ಇಲ್ಲಿ ಏನಾಗುತ್ತೆ ಅಂತ, ಅದಕ್ಕೋಸ್ಕರ ಬಂದಿದ್ದೆ. ಓಕೆ, ಗದಗದಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ಷಣ್ಮುಗ ಅನ್ನೋರು ಕರೆ ಮಾಡಿದ್ದಾರೆ. ಷಣ್ಮುಗ ಅವರೇ ನಮಸ್ತೆ. ನಮಸ್ತೆ ಸರ್. ಪೂರ್ವಿ ಜಯರಾಜ್ ಅವರು ಇದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆಪ್ಪ, ಹೇಳಿ ಪ್ಲೀಸ್. ಮೇಡಮ್ ನನ್ಗೆ ಒಂದು 12 ವರ್ಷದಿಂದ ತಲೆನೋವು ಇದೆ ಮೇಡಮ್. ತಲೆನೋವಾ? ಹೌದ್ರಿ ಮೇಡಮ್. ಎಸ್, ಓಕೆ. ಅದಕ್ಕೆ ನೀವು ಏನ್ ಮಾಡ್ತೀರಾ? ಪೇನ್ ಕಿಲ್ಲರ್ ತಗೋತೀರಾ ಅಥವಾ ಏನ್ ಪ್ರೊಸೀಜರ್ ಅಡಾಪ್ಟ್ ಮಾಡ್ಕೋತೀರಾ ನೋವು ಕಮ್ಮಿ ಆಗಕ್ಕೆ? ಹೆಡ್ಸೆಟ್ ಅಂತ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಾ? ಈಗ ಅದು 1 year ಇಂದ ತಗೋತಾ ಇದ್ದೀನಿ ಮೇಡಮ್. ಏನಾದ್ರೂ ಉಪಯೋಗ ಆಗಿದ್ಯಾ ನಿಮ್ಗದು? ಅಂದ್ರೆ ತಲೆನೋವು ನೆಕ್ಸ್ಟ್ ಟೈಮ್ ಬರೋದು ಕಮ್ಮಿ ಆಗೋ ತರ ಆತರ ಏನಾದ್ರು ಚೇಂಜಸ್ ಗೊತ್ತಾಗ? ಟ್ಯಾಬ್ಲೆಟ್ ತಗೊಂಡಾಗ ಸ್ವಲ್ಪ ಹೊತ್ತು ಕಡಿಮೆ ಇರುತ್ತೆ, ಮತ್ತೆ ಬರುತ್ತೆ ಮೇಡಮ್. ಓಕೆ, ನೋಡಿ, ಇದು ತುಂಬಾ ಒಳ್ಳೆ ಎಕ್ಸಾಂಪಲ್ ನಿಮ್ದು ಪ್ರಾಬ್ಲಮ್ ಇದು. ಅಕಸ್ಮಾತ್ ನೀವು ತೊಂದರೆ ಇದ್ದಾಗ ಟ್ಯಾಬ್ಲೆಟ್ ತಗೊಂಡಾಗ ಅದು ಸಬ್ಸೈಡ್ ಆಗುತ್ತೆ, ಮತ್ತೆ ವಾಪಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಫಿಸಿಕಲ್ ಬಾಡಿ ಅಲ್ಲದೆ ಬೇರೆ ಏನೋ ಚೇಂಜಸ್ ಇರಬಹುದು, ಒಳಗಡೆ ಏನೋ ಏರುಪೇರು ಆಗಿರ್ಬೋದು ಅನ್ನೋದಕ್ಕೆ ಇದೊಂದು ಗುಡ್ ಎಕ್ಸಾಂಪಲ್. ಸೊ ಮನಸ್ಸಿನ ಮೂಲಕ ನಿಮ್ಮ ಸಮಸ್ಯೆಯನ್ನ 100% ವಾಸಿ ಮಾಡಕ್ಕೆ ಸಾಧ್ಯ ಇದೆ. ಮೈಗ್ರೇನ್ ಹೆಡ್ಏಕ್ ಇರೋರು ಸುಮಾರು ಜನ ಔಷಧ ರಹಿತವಾಗಿ ತಮ್ಮದೇ ಒಳ ಮನಸ್ಸಿನ ಶಕ್ತಿಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನಿಮಗೆ ಸಹಾಯ ಮಾಡಕ್ ಸಾಧ್ಯ ಇದೆ. ಅಂಡ್ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗೋ ತಿಂಗಳಾನ್ಗಟ್ಲೆ ಪ್ರೊಸೀಜರ್ ಡೆಫಿನೆಟ್ಲಿ ಇರಲ್ಲ. ಸ್ವಲ್ಪ ದಿನದ ಸೆಷನ್ಸ್ ಅಲ್ಲಿ ಪ್ರೈಮರಿ ಬ್ಲಾಕೇಜ್ ಎಲ್ಲಿದೆ, ನಿಮ್ಮ ಆಜ್ಞಾ ಚಕ್ರದಲ್ಲಿದೆಯೋ ಅಥವಾ ಆ ಜಾಗದಲ್ಲಿರುವಂತಹ ಎನರ್ಜಿ ಫೀಲ್ಡ್ ಅಲ್ಲಿ ಇದೆಯೋ ಅಥವಾ ನಿಮ್ಮ ಭಾವನೆಯಿಂದ ಆಂಗ್ಸೈಟಿ ಸ್ಟ್ರೆಸ್ ಇಂದ ಈ ತರ ಆಗ್ತಾ ಇದೆಯೋ ನೋಡ್ಬೇಕಾಗತ್ತೆ. ಅದ್ ಮಾಡಿದ್ಮೇಲೆ ಸರ್ ನೀವು ಸ್ವಲ್ಪ ದಿನ ಮತ್ತೆ ಪ್ರಾಣಶಕ್ತಿನ ಆ ಜಾಗಕ್ಕೆ ರೀಫಿಲ್ ಮಾಡ್ಕೋಬೇಕು. ಆಲ್ ದಿಸ್ ವಿಲ್ ಟೇಕ್ ಹಾರ್ಡ್ಲಿ ಫ್ಯೂ ಡೇಸ್. ಖಂಡಿತವಾಗಿಯೂ ನಿಮ್ಮ ಮೈಗ್ರೇನ್ ಹೆಡ್ಏಕ್ ಇಂದ ಪರ್ಮನೆಂಟ್ ಆಗಿ ಔಷಧ ರಹಿತವಾಗಿ ಹೊರಗಡೆ ಬರಕ್ಕೆ ಸಾಧ್ಯ ಇದೆ. ಓಕೆ, ಥ್ಯಾಂಕ್ ಯು ಷಣ್ಮುಗ ಅವರೇ ಕರೆ ಇನ್ಫ್ಯಾಕ್ಟ್ ತುಂಬಾ ಜನ ಮೈಗ್ರೇನ್ ಹೆಡ್ಏಕ್, ಅಕ್ಯೂಟ್ ಪೇನ್, ಕ್ರಾನಿಕ್ ಡಿಸೀಸ್ ಇಂದ ಬರ್ತಾರೆ. ಅವರು ಪಾಪ ದೇ ವಿಲ್ ಬಿ ಅಡಿಕ್ಟೆಡ್ ಟು ಫ್ಯೂ ಟ್ಯಾಬ್ಲೆಟ್ಸ್ ಅಂಡ್ ಸ್ವಲ್ಪ ದಿನ ಅವರು ಚೆನ್ನಾಗಿದ್ದಂಗಾಗಿ ಮತ್ತೆ ರೀಬೌನ್ಸ್ ಆಗ್ತಾ ಇದ್ರೆ ಅಫ್ಕೋರ್ಸ್ ಅಲ್ಲಿ ಫಿಸಿಕಲ್ ಬಾಡಿಲಿ ಅನಾರೋಗ್ಯ ಇದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಿಮ್ಗೆ ಸಮಸ್ಯೆ ಎನರ್ಜಿ ಬಾಡಿಲಿ ಇದ್ದು ನೀವು ಫಿಸಿಕಲ್ ಬಾಡಿ ಟ್ರೀಟ್ ಮಾಡ್ತಾ ಇದ್ರೆ ಅವ್ರು ಹೇಳಿದಾಗೆ ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಆಗ ಈ ಡ್ರಗ್ಲೆಸ್ ಥೆರಪಿ ತುಂಬಾ ಸೂಕ್ತವಾಗಿ ಹೆಲ್ಪ್ ಆಗುತ್ತೆ. ಸಚ್ ಕೇಸ್ ಲಾಸ್ ಎಸ್ಪೆಷಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಈಗ ಈ ವಿಧಾನವೇ ಒಂದ್ ರೀತಿ ಚೇಂಜ್ ಇದೆ. ನಾವು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ಹಾಗೆ ನೀವು ಹೇಳ್ಕೊಟ್ಟಾಗೆ ನಮ್ಮ ಮನಸ್ಸು ಕೂಡ ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ. ಟ್ರೀಟ್ಮೆಂಟ್ ಅಲ್ಲಿ ರೆಸ್ಪಾಂಡ್ ಮಾಡಿ ಅದಾದ್ಮೇಲೆ ಅವ್ರ ಮನಸ್ಥಿತಿ ಅವ್ರ ಕೈಗೆ ಸಿಗ್ಲಿಲ್ಲ ಅಂದಾಗ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು, ನೋಡಿ, ಅದಕ್ಕೋಸ್ಕರನೇ ಈಗ ಕೆಲವರು ಪಾಪ ಫಾರ್ ಎಕ್ಸಾಂಪಲ್ ಪದ್ಮಶ್ರೀ ಇನಿಷಿಯಲಿ ಅವ್ರು ಬಂದಾಗ ತುಂಬಾ ಆಂಗ್ಸೈಟಿ ಇತ್ತು, ತುಂಬಾ ಡಿಪ್ರೆಷನ್ ಇತ್ತು, ಅಂಡ್ ಅವ್ರಿಗೆ ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ತರ ಡೌಟ್, ಸ್ಕೆಪ್ಟಿಸಿಸಮ್ ಡೆಫಿನೆಟ್ಲಿ ಇನಿಷಿಯಲಿ ಕೆಲವ್ರಿಗೆ ಇದ್ದೇ ಇರುತ್ತೆ. ಅದಲ್ಲದೆ ಅವರು ಹೊಟ್ಟೆ ನೋವು, ಆ ಸಂಕಟ, ಅದರಲ್ಲೇನೆ ಒಂದ್ ಅರ್ಧ ಅವ್ರ ಫಿಸಿಕಲ್ ಬಾಡಿ ಎನರ್ಜಿ ಸುಸ್ತಾಗಿ ಹೋಗಿದ್ರು. ಆ ತರದವ್ರಿಗೆ ನಾನೇನೋ ಹೇಳ್ಕೊಟ್ಬಿಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ, ನಾಳೆಯಿಂದ ಬದಲಾಗ್ಬಿಡಿ, ಕೋಪ ಮಾಡ್ಕೋಬೇಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗಲ್ಲ. ನೀವು ಒಂದಿನ ಪೂರ್ತಿ ಅಡ್ವೈಸ್ ಕೊಟ್ರು ಒಂದ್ ಪೈಸಾ ಚೇಂಜ್ ಆಗಲ್ಲ. ಆಗ ಒಳ ಮನಸ್ಸು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತ ಇನ್ನೊಂದು ಭಾಗ ಏನಿದೆ ಅದು 90% ನಮ್ಮನ್ನ ಮಾನಿಟರ್ ಮಾಡ್ತಿರುತ್ತೆ, ನಮ್ಮನ್ನ ಹಾವಭಾವಗಳನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಆ ಸೂಕ್ತ ಮನಸ್ಸಿಗೆ ನಾವು ಸರಿಯಾದ ಇನ್ಸ್ಟ್ರಕ್ಷನ್ಸ್ ನ ಆಸ್ ಎ ಥೆರಪಿಸ್ಟ್ ಫೀಡ್ ಮಾಡಿದಾಗ ಆ ಒಳ ಮನಸ್ಸಿನ ಮೂಲಕ ಬ್ಲಾಕೇಜ್ ಏನಿದೆ ಅಂತ ಅವರ ಮೂಲಕನೇ ನಾವು ಐಡೆಂಟಿಫೈ ಮಾಡಿಸಿದಾಗ, ಅವ್ರ ಇಂಟ್ಯೂಷನ್ ನಾವು ಯೂಸ್ ಮಾಡಿದಾಗ ಉನ್ಮಾದ ಸ್ಥಿತಿಗೆ ಕರ್ಕೊಂಡು ಹೋಗಿ ಒಂದು ರಿಲ್ಯಾಕ್ಸ್ ಸ್ಟೇಟ್ ಕರ್ಕೊಂಡು ಹೋಗಿ ಆ ಭಾಗದ ಮನಸ್ಸನ್ನ ನಾವು ಯುಟಿಲೈಸ್ ಮಾಡಿದಾಗ ತುಂಬಾ ಸ್ಪಾಂಟೇನಿಯಸ್ ಆಗಿ ಬದಲಾವಣೆಗಳಾಗುತ್ತೆ. ಅಂದ್ರೆ ಪದ್ಮಶ್ರೀ ನಾಳೆಯಿಂದ ನೀವು ಕೋಪ ಮಾಡ್ಕೋಬೇಡಿ ನಾ ಅಡ್ವೈಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆ 30 minutes ಸೆಷನ್ ನಲ್ಲಿ ನಾವು ಏನು ರೀತಿಯ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ ಡ್ರಗ್ಲೆಸ್ ಥೆರಪಿ, ಅಂದ್ರೆ ಕೇಸ್ ಟು ಕೇಸ್ ಚೇಂಜ್ ಆಗುತ್ತೆ. ಡ್ರಗ್ಲೆಸ್ ಥೆರಪಿ ಇದೇ ನಾನು ಅಡಾಪ್ಟ್ ಮಾಡ್ತೀನಿ, ಇವ್ರಿಗೆ ನೆಗೆಟಿವ್ ಎನರ್ಜಿನೇ ಎಲ್ರಿಗೂ ತೆಗಿತೀನಿ, ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಯಾಕಂದ್ರೆ ಪದ್ಮಶ್ರೀ ಹೊಟ್ಟೆ ನೋವು ಬರ್ತಾ ಇರೋದು ಆಂಗ್ಸೈಟಿ ಇಂದ ಇರ್ಬೋದು, ಇನ್ನೊಬ್ರಿಗೆ ಹೊಟ್ಟೆ ನೋವು ಬರ್ತಾ ಇರೋದು ನೆಗೆಟಿವ್ ಥಾಟ್ಸ್ ಇಂದ ಇರ್ಬೋದು. ಸೊ ವಿಲ್ ಹ್ಯಾವ್ ಟು ಸಿ ವಾಟ್ ರಿಯಲಿ ಇಸ್ ದ ಡಿಫರೆನ್ಸ್. ಆಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಪ್ಟ್ ಆದ ಟ್ರೀಟ್ಮೆಂಟ್ ನ ಮಾಡಿ ಅವರ ಮನಸ್ಸನ್ನು ಚೇಂಜಸ್ ಮಾಡಿದಾಗ ಹೊರಗಡೆ ಬಂದಾಗ ತುಂಬಾ ಸ್ಪಾಂಟೇನಿಯಸ್ ಅಂಡ್ ನ್ಯಾಚುರಲಿ ಚೇಂಜಸ್ ಅಡಾಪ್ಟ್ ಆಗುತ್ತೆ. ಆಗ ನಾವು ಈ ಪ್ರೊಸೀಜರ್ ಮಾಡ್ಕೊಳ್ಳಿ, ದಿನ 1 hour ಇದ್ ಮಾಡ್ಕೊಳ್ಳಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೋ ನೀವು ಹೇಳಿದಾಗ ಹೇಳಕ್ ಬರಲ್ಲ. ಬಟ್ ನ್ಯಾಚುರಲ್ ಚೇಂಜಸ್ ಅವ್ರಿಗೆ ಗೊತ್ತಾದಾಗ, ರಿಸಲ್ಟ್ಸ್ ಮ್ಯಾನಿಫೆಸ್ಟ್ ಆಗಕ್ಕೆ ಶುರು ಆದಾಗ ದೆನ್ ಚೇಂಜಸ್ ವಿಲ್ ಡೆಫಿನೆಟ್ಲಿ ಅಕರ್. ಪದ್ಮಶ್ರೀ, ನೀವು ಚಿಕಿತ್ಸೆ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ನೋವನ್ನು ಹೊರತುಪಡಿಸಿ ನಾವು ಸಾರ್ವಜನಿಕವಾಗಿ ಇರುವಂತಹ ವಿಧಾನದಿಂದ ಏನ್ ಬದಲಾವಣೆ ಆಗಿದೆ? ಮುಂಚೆ ಹೇಗಿದ್ರಿ, ಈ ಟ್ರೀಟ್ಮೆಂಟ್ ಶುರು ಆದ್ಮೇಲೆ ಹೇಗೆ ಆಗಿದ್ದೀರಿ ಅಂತ? ನನ್ನ ಫ್ಯಾಮಿಲಿ ತುಂಬಾ ಚೇಂಜಸ್ ಆಗಿದೆ ಸರ್. ಮೊದ್ಲಂದ್ರೆ ನಾನು ಯಾವಾಗ್ಲೂ ಕೋಪ ಮಾಡ್ಕೊಂತಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇತ್ತು. ಬಟ್ ಇವಾಗ ನನ್ನನ್ನ ನೋಡೋ ರೀತಿನೂ ಚೇಂಜ್ ಆಗಿದೆ. ನನ್ನ ಫ್ಯಾಮಿಲಿ ಇರ್ಬೋದು ಅಥವಾ ನನ್ನ ಸಿಸ್ಟರ್ ಹತ್ರ ಇರ್ಬೋದು ಅಥವಾ ನನ್ನ ಹಸ್ಬೆಂಡ್ ಹತ್ರ, ಎಲ್ಲರ ಹತ್ರನೂ ಅಷ್ಟೇ ಅವ್ರು ಖುಷಿ ಪಡ್ತಾರೆ ನನ್ನ ನೋಡಿ ಚೇಂಜ್ ಆಗಿದೆ ಅಂತ. ಸೊ ನನ್ಗೆ ಖುಷಿ ಆಗುತ್ತೆ. ಬಟ್ ಈಗ ನಿಮ್ ಕಂಟ್ರೋಲ್ ಅಲ್ಲಿ ನಿಮ್ ಮನಸ್ಸಿದೆ ಈಗ
ಖಂಡಿತ. ಓಕೆ, ಈಗ ಟ್ರೀಟ್ಮೆಂಟ್ ಇನ್ನೂ ನಡೀತಾ ಇದೆ ಅಥವಾ ನೀವೇ ಅವ್ರು ಹೇಳ್ಕೊಟ್ಟ ಹಾಗೆ ವಿಧಾನನೂ ಫಾಲೋ ಮಾಡ್ತಾ ಇದ್ದೀರಾ? ಟ್ರೀಟ್ಮೆಂಟ್ ಸ್ಟಾಪ್ ಆಗಿದೆ ಸರ್, ನಾನೆಲ್ಲ ಮುಗಿಸ್ಕೊಂಡಿದ್ದೀನಿ. ಬಟ್ ಅವ್ರು ಏನ್ ಹೇಳ್ಕೊಟ್ಟಿದ್ರು ನಾನು ಅದನ್ನ ಬಟ್ ಮಾಡ್ತೀನಿ. ಒಂದ್ ವೇಳೆ ಈಗ ಅವರು ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ಅವ್ರು ಹೇಳುವಂತ ಪ್ರೊಸೀಜರ್ ಫಾಲೋ ಮಾಡದೇ ಇದ್ರೆ ಏನಾದ್ರೂ ಚೇಂಜಸ್ ಆಗುವಂತದ್ದು ಅನ್ಸುತ್ತಾ ನಿಮ್ಗೆ? ಅದು ಗಮನಕ್ಕೆ ಬರುತ್ತಾ? ಇಲ್ಲ ಸರ್, ಆತರ ಏನ್ ಅನ್ಸ್ತಾ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ ಅಂತ ನನ್ಗೆ ಫೀಲ್ ಆಗ್ತಿದೆ. ಓಕೆ ಮೇಡಮ್, ಅದೇ ಈಗ ಟ್ರೀಟ್ಮೆಂಟ್ ಕೆಲವರು ತಗೊಂಡು ಹೋದ್ಮೇಲೆ ಅದೇ ಚಟಗಳಿಗೆ ಬಿದ್ದಿರ್ತಾರೆ ಅಥವಾ ಏನೋ ಒಂದು ಅಭ್ಯಾಸಕ್ಕೆ ಬಿದ್ದ್ಬಿಟ್ಟಿರ್ತಾರೆ, ಮತ್ತೆ ಪುನಃ ಅದು ರಿಪೀಟ್ ಆಗುತ್ತೆ. ನೀವು ಟ್ರೀಟ್ಮೆಂಟ್ ಕೊಟ್ಟ ಆದ್ಮೇಲೆ ಅವ್ರಿಗೆ ಕೊಡುವಂತ ಮಾರ್ಗದರ್ಶನಗಳೇನು, ಮುಂದೆ ಇಂತಿಂತದ್ದು ಅಥವಾ ನಿಮಗೆ ಇಂಥ ಸಂದರ್ಭಗಳು ಇದನ್ನ ಮಾಡ್ಬೇಕು ಅಂತ ಏನ್ ಪ್ರೊಸೀಜರ್ ಇರುತ್ತೆ ಆದ್ಮೇಲೆ? ನೀವು ಒಂದು ಪದ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ, ಅಕಸ್ಮಾತ್ ಕೆಲವು ಚಟಗಳಿಗೆ ಅವ್ರು ದಾಸರಾಗಿದ್ದಾಗ ಆಗ ಮನಸ್ಸು ಸ್ಥಿಮಿತಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ. ಸೊ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಯೂಶಲಿ ಒಂದು ಅನಾಲಿಸಿಸ್ ತಗೊಂಡಾಗ ಅವ್ರು ಅಡಿಕ್ಟ್ ಆಗಿದ್ದಾರೆ, ಅದನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಡೆಫಿನೆಟ್ಲಿ ಐಡೆಂಟಿಫೈ ಮಾಡ್ತೀವಿ. ಅಕಸ್ಮಾತ್ ಅವ್ರು ಯಾವ್ದಕ್ಕಾದ್ರೂ ಸಬ್ಜೆಕ್ಟೆಡ್ ಆಗಿದ್ರೆ, ಈಗ ಡ್ರಗ್ ಅಡಿಕ್ಟ್ ಆಗಿದ್ರೆ ಅಥವಾ ಅವರು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ರೆ, ಸ್ಮೋಕಿಂಗ್ ಅಡಿಕ್ಟ್ ಆಗಿದ್ರೆ, ಆ ಡಿ ಅಡಿಕ್ಷನ್ ಪ್ರೋಸೆಸ್ ನು ಕೂಡ ತುಂಬಾ ಸೂಕ್ತವಾಗಿ ಡ್ರಗ್ಲೆಸ್ ಥೆರಪಿಯಲ್ಲಿ ಮಾಡಕ್ಕೆ ಸಾಧ್ಯ ಇದೆ. ಸೊ ಡ್ರಗ್ಲೆಸ್ ಥೆರಪಿಯಲ್ಲಿ ಇನಿಷಿಯಲಿ ಆ ಡಿ ಅಡಿಕ್ಷನ್ ಕೂಡ ಮಾಡಿ ಅದರಿಂದ ಹೊರಗಡೆ ಬರಕ್ಕೂ ಕೂಡ ಸಹಾಯ ಮಾಡಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಈ ತರದ ಆಲ್ಕೋಹಾಲ್ ಅಡಿಕ್ಟ್ಸ್ ಆಗಿರೋರು, ಸ್ಮೋಕಿಂಗ್ ಅಡಿಕ್ಟ್ ಆಗಿರೋರು, ಇನ್ನು ಇತ್ಯಾದಿ ಹಲವಾರು ಚಟಗಳಿದೆ. ಉಗುರು ಕಡಿಯೋದ್ರಿಂದ ಹಿಡ್ಕೊಂಡು ಆ ತರದ ಪಾಯ್ಸನಸ್ ಸ್ಟಫ್ ವರ್ಗೂ ತುಂಬಾ ರೀತಿಯ ಅಡಿಕ್ಷನ್ಸ್ ಗೆ ಸಬ್ಜೆಕ್ಟ್ ಆಗಿರ್ತಾರೆ, ಯೂಶಲಿ ಯಂಗ್ಸ್ಟರ್ಸ್. ಸೊ ಅದರಿಂದ ಹೊರಗಡೆ ಬರಕ್ಕೂ ಕೂಡ ಇದ್ರಲ್ಲಿ ಸಹಾಯ ಮಾಡಕ್ ಸಾಧ್ಯ ಆಗಿರೋದ್ರಿಂದ ಅವರ ಮನಸ್ಸನ್ನ ಆ ರೀತಿ ಕಂಟ್ರೋಲ್ ತರಕ್ ಸಾಧ್ಯ ಆಗುತ್ತೆ. ಡೆಫಿನೆಟ್ಲಿ ಕೆಲವೊಂದು ಅಡ್ವೈಸಸ್ ಗಳನ್ನ ಸ್ವಲ್ಪ ದಿನ ಚಾಚು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ಅವ್ರು ಮನೇಲಿರೋರು ಅವ್ರಿಗೊಂದ್ ಸ್ವಲ್ಪ ಗೈಡ್ ಮಾಡಿ ಮಾಡ್ಸಕ್ ಸಾಧ್ಯ ಆದ್ರೆ ಇದೊಂದು ಲೈಫ್ ಟೈಮ್ ರೆಮಿಡಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನೀವು ಲೈಫ್ ಟೈಮ್ ಪೂರ್ತಿ ಔಷಧ ರಹಿತವಾಗಿ ನ್ಯಾಚುರಲಿ ಅದರಿಂದ ಹೊರಗಡೆ ಬರಕ್ ಸಾಧ್ಯ ಆಗೋದ್ರಿಂದ ಅಟ್ಲೀಸ್ಟ್ ಅಷ್ಟು ಡೆಡಿಕೇಶನ್ ಡೆಫಿನೆಟ್ಲಿ ತೋರಿಸಬೇಕಾಗುತ್ತೆ. ಎಸ್ ವೀಕ್ಷಕರೇ, ನಿಮಗೆ ಈ ಹೀಲಿಂಗ್ ನ ಬಗ್ಗೆ ಜೊತೆಗೆ ಡ್ರಗ್ಲೆಸ್ ಥೆರಪಿ ಬಗ್ಗೆ ಚಿಕಿತ್ಸೆನ ಪಡೆದುಕೊಳ್ಳಬೇಕು ಅನ್ನುವಂತ ಆಸಕ್ತಿ ಇದ್ರೆ ನಾವು ತೋರಿಸುವಂತಹ ದೂರವಾಣಿ ಸಂಖ್ಯೆಗಳು ಮತ್ತು ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಪೂರ್ವಿ ಜಯರಾಜ್ ಹೋಲಿಸ್ಟಿಕ್ ಹೀಲರ್, ಸಮೃದ್ಧಿ ಹೀಲಿಂಗ್ ಸೆಂಟರ್ ಅಂಡ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರಗ್ಲೆಸ್ ಥೆರಪಿ, ನಂಬರ್ 15, ಮೊದಲನೇ ಮಹಡಿ, ಕೋರಮಂಗಲ, 1ನೇ ಬ್ಲಾಕ್, ಬೆಂಗಳೂರು 560034. ಇನ್ನು ದೂರವಾಣಿ ಸಂಖ್ಯೆಗಳನ್ನು ಕೂಡ ತೋರಿಸ್ತಾ ಇದ್ದೀವಿ, ನೋಟ್ ಮಾಡ್ಕೊಳ್ಳಿ. 9982002641, ಮತ್ತೊಂದು ಸಂಖ್ಯೆ 9535553717, ಮತ್ತೊಂದು ಸಂಖ್ಯೆ 9591682497. ಇನ್ನು ವೆಬ್ಸೈಟ್ನಲ್ಲೂ ಕೂಡ ಲಾಗಿನ್ ಆಗಿ ಮಾಹಿತಿಗಳನ್ನು ಪಡೆದುಕೊಳ್ಬಹುದು. www.samruddhi.in ಲಾಗಿನ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಇದು ಇವತ್ತಿನ ನಿತ್ಯ ಸಂಜೀವನಿ ಸ್ಪೆಷಲ್ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.